ಎಷ್ಟೊಂದ್ ಜನ ಹುಡುಗಿರು ಮಿಸ್ಸಿಂಗ್ ಆಗ್ತಿದ್ದಾರೆ. ಸ್ಟೂಡೆಂಟ್ಸ್ ಗಳಾಗಿರ್ಬೋದು ಅಥವಾ ವರ್ಕಿಂಗ್ ಪ್ರೊಫೆಷನ್ಸ್ ಗಳಾಗಿರ್ಬೋದು, ಹುಡುಗಿರು ಮಿಸ್ಸಿಂಗ್ ಆಗ್ತಿದ್ದಾರೆ. ಯಾವ ತರ ಮಿಸ್ಸಿಂಗ್ ಆಗ್ತಿದ್ದಾರೆ ಕೆಲವೊಂದು ಮಾಹಿತಿ ಪ್ರಕಾರ ಹೇಳೋದಾದ್ರೆ, ಹುಡುಗಿಗೆ ಒಂದ್ 4-5 ಜನ ಫ್ರೆಂಡ್ಸ್ ಇರ್ತಾರೆ, ಅಡ್ಡ ಆಗ್ತಾರಲ್ವಾ. ಆ ಟೈಮ್ ಅಲ್ಲಿ ಏನಾಗುತ್ತೆ, ಗುಂಪಿರುತ್ತೆ. ಆ ಗುಂಪಲ್ಲಿ ಇರ್ತಕ್ಕಂಥವ್ರೆಲ್ಲ ಯಾವ ತರ ಪ್ಲಾನ್ ಮಾಡ್ತಾರೆ ಅಂದ್ರೆ, ಒಂದು ನೋಡಕ್ ಚೆನ್ನಾಗಿರೋ ಹುಡುಗಿ ಯಾರೋ ಇರ್ತಾಳಲ್ವಾ, ಆ ಹುಡುಗಿನ ಟಾರ್ಗೆಟ್ ಮಾಡ್ತಾರೆ. ಆ ಹುಡುಗಿ ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ ಅನ್ನೋದನ್ನ ತುಂಬಾ ವಾಚ್ ಮಾಡಿರ್ತಾರೆ. ಇಂಥ ಟೈಮ್ಗೆ ಕಾಲೇಜ್ ಹೋಗ್ತಾಳೆ, ಇಂಥ ಟೈಮ್ಗೆ ಟ್ಯೂಷನ್ ಹೋಗ್ತಾಳೆ, ಇಂಥ ಟೈಮ್ಗೆ ಫ್ರೆಂಡ್ಸ್ ನ ಮೀಟ್ ಮಾಡಕ್ ಹೋಗ್ತಾರೆ ಅಂತ ಅನ್ಬಿಟ್ಟು ಕಾಯ್ಕೊಂಡಿದ್ದು ಒಂದು ಈವ್ನಿಂಗ್ ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಪ್ಲಾನ್ ಮಾಡ್ಕೊಂಡು ಕಾರಲ್ಲಿ ಬರ್ತಾರೆ. 2 ಕಾರಲ್ಲಿ ಬರ್ತಾರೆ. ಇದು ನಮಗ್ ಬಂದಿರೋ ಮಾಹಿತಿ ಪ್ರಕಾರ. ಒಂದ್ ಕಾರಲ್ಲಿ ಬರ್ತಾನೆ, ಮತ್ತೆ ಇನ್ನೊಂದ್ ಕಾರ್ ಅಲ್ಲಿ ನಿಂತಿರುತ್ತೆ. ಅದೇ ಸಂದರ್ಭದಲ್ಲಿ ಟೂ ವೀಲರ್ ಅಲ್ಲಿ ಇಬ್ರು ಇರ್ತಾರೆ. ಆ ಇಬ್ರು ಏನ್ ಮಾಡ್ತಾರೆ, ಅಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಬೀಟ್ ಹಾಕೋದು. ಹಿಂಗ್ ಬೀಟ್ ಹಾಕೊಂಡು ಹೋಗ್ಬಿಟ್ಟು ಒಬ್ಬನಿಗೆ ಇನ್ಫಾರ್ಮ್ ಮಾಡೋದು. ಇದು ಎಂತ ಖತರ್ನಾಕ್ ಪ್ಲಾನ್ ಅಂತಂದ್ರೆ, ಮೊಬೈಲ್ ಇಟ್ಕೊಂಡಿರ್ತಾರೆ. ಒಬ್ರಿಗೊಬ್ರು ಕೂಡ ಕಾನ್ಫರೆನ್ಸ್ ಅಲ್ಲಿ ಇರ್ತಾರೆ. ಮಗ ಅವಳಿಲ್ ಬಂದ್ಲು, ಮಗ ಅವಳಿಲ್ ಬಂದ್ಲು ಅಂತ ಅನ್ಬಿಟ್ಟು ಡೀಟೇಲ್ಸ್ ಹೇಳೋದು. ಅವಾಗ ಏನ್ ಮಾಡ್ತಾರೆ, ಇನ್ನೊಬ್ರು ಅಲರ್ಟ್ ಆಗಿರ್ತಾರೆ. ಈ ರೋಡ್ ಅಲ್ಲಿ ಮಿಸ್ ಆಯ್ತು ಅಂದ್ರೆ ಆ ಹುಡುಗಿ ನೆಕ್ಸ್ಟ್ ರೋಡ್ ಅಲ್ಲಿ ಕ್ಯಾಚ್ ಹಾಕೊಂತಾರೆ. ಅಂದ್ರೆ ಅವ್ರು ಎಂತ ಕಿಲಾಡಿ ಅಂತಂದ್ರೆ, ಎಲ್ಲೂ CC ಕ್ಯಾಮ್ರಾ ಇಲ್ದೇ ಇರೋ ಜಾಗದಲ್ಲಿ ಮಾತ್ರ ಪ್ಲಾನ್ ಮಾಡ್ತಾರೆ ಅವರು. ಅಕಸ್ಮಾತ್ CC ಕ್ಯಾಮ್ರಾ ಇತ್ತು ಅಂತಂದ್ರೆ ಅವರು ಮುಖಕ್ಕೆ ಮಾಸ್ಕ್ ಹಾಕೊಂತಾರೆ. ಅದಲ್ದೆ ಅವರ ಒಂದು ಕಾರ್ ನಂಬರ್ ಪ್ಲೇಟ್ ಚೇಂಜ್ ಆಗಿರುತ್ತೆ, ಅಂದ್ರೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿರ್ತಾರೆ, ಗೊತ್ತಾಗೋದಿಲ್ಲ. ಇಮಿಡಿಯೇಟ್ ಆಗಿ ಅವ್ರನ್ನ ಕಿಡ್ನಾಪ್ ಮಾಡೋ ಚಾನ್ಸಸ್ ಇರುತ್ತಲ್ವಾ, ಕಿಡ್ನಾಪ್ ಮಾಡ್ಬಿಡ್ತಾರೆ. ಕೆಲವೊಂದು ಮಾಹಿತಿ ಪ್ರಕಾರ ರಿಸರ್ಚ್ ಮಾಡಿದಾಗ ಒಂದು ಕಿಡ್ನಾಪ್ ಮಾಡಿ ಒಂದು ಗೋಡೌನ್ ಅಲ್ಲೋ ಅಥವಾ ಎಲ್ಲೋ ಒಂದು ಕಂಟೈನರ್ ಅಲ್ಲಿ ಕಿಡ್ನಾಪ್ ಆಗಿರ್ತಕ್ಕಂಥ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಅಲ್ಲಿನ ಬಿಟ್ಟಿರ್ತಾರೆ. ಅಲ್ಲಿಂದ ಅವರು ಎಲ್ಲಿ ಹೆಣ್ಣು ಮಕ್ಕಳನ್ನ ಕಳ್ಳು ಸಾಗಾಣಿಕೆ ಮಾಡ್ತಾರೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್. ಇದುವರೆಗೂ ಯಾರಿಗೂ ಸರಿಯಾಗಿ ಕಂಡು ಹಿಡಿಯುವುದಕ್ಕೆ ಆಗಿರುವುದಿಲ್ಲ. ಬೇರೆ ಬೇರೆ ದೇಶಗಳಿಗೆ ಹೆಣ್ಣು ಮಕ್ಕಳನ್ನ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂತ ಒಂದಷ್ಟು ಮಾಹಿತಿ ಇದೆ. ಸತ್ಯನೋ ಇಲ್ಲೋ ನಮಗೂ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಒಂದ್ ದೊಡ್ಡ ಸಾಹುಕಾರಗಳು ಇರ್ತಾರಲ್ಲ, ಅಂತವ್ರಿಗೆ ಹುಡುಗಿರ್ನ ಕಳ್ಸಿಕೊಟ್ಬಿಡೋದು, ಈ ತರ ಮಾಡ್ತಾರೆ. ಅದಲ್ದೆ ಇನ್ನೂ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಆ ಮಾಸ್ಟರ್ ಪ್ಲಾನ್ ಏನು ಅಂತಂದ್ರೆ, ಒಂದ್ ಹುಡುಗಿ ಹತ್ರ ಟೂ ವೀಲರ್ ಇರುತ್ತೆ ಅಥವಾ ಕಾರ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಆ ಕಾರ್ಗೆ GPS ಟ್ರ್ಯಾಕರ್ ನ ಫಿಕ್ಸ್ ಮಾಡ್ಬಿಡ್ತಾರೆ. ಅದು ಫಿಕ್ಸ್ ಅಂದ್ರೆ ಇಟ್ಸ್ ವೆರಿ ಈಸಿ. ಅದೊಂಥರ ಮ್ಯಾಗ್ನೆಟ್ ತರ ಇರುತ್ತೆ, ಎಲ್ಲೋ ಒಂದ್ ಕಡೆ ಇಟ್ಬಿಡೋದು. ಎಷ್ಟೊಂದ್ ಜನ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅಂದ್ಬಿಟ್ಟು ಟ್ರ್ಯಾಕಿಂಗ್ ಮಾಡ್ತಾರೆ. ಆ ಟ್ರ್ಯಾಕಿಂಗ್ ಮಾಡ್ಕೊಂಡು ಐಡೆಂಟಿಫೈ ಮಾಡಿ ಇಂಥ ಜಾಗದಲ್ಲಿ ಇದೆ ಅಂತ ಗೊತ್ತಾಗಿ ಅಲ್ಲಿ ಹೋಗಿ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಕಿಡ್ನಾಪ್ ಮಾಡೋ ಚಾನ್ಸಸ್ ಇರುತ್ತಂತೆ. ಅದಲ್ದೆ ಕಿಡ್ನಾಪ್ ಮಾಡುವುದಕ್ಕೆ ಇನ್ನೂ ಒಂದು ದೊಡ್ಡ ಖತರ್ನಾಕ್ ಮಾಸ್ಟರ್ ಪ್ಲಾನ್ ಅಂತಾನೆ ಹೇಳ್ಬಹುದಾಗಿದೆ. ಅದೇನಾಗಿರುತ್ತೆ ಅಂತಂದ್ರೆ, ಒಂದ್ ಹುಡುಗಿಗೆ ಅಚಾನಕ್ ಆಗಿ ಒಬ್ಬ ಪರಿಚಯ ಆಗ್ತಾನೆ. ಪರಿಚಯ ಆಗಿ ಏನ್ ಮಾಡ್ತಾನೆ, ಆಯ್ ಬಾಯ್ ತರ ಮೆಸೇಜ್ ಕಾಲ್ ಮಾಡೋದು, ಇಲ್ಲ ಇಲ್ಲಿ ನೋಡ್ದೆ ನಿನ್ನ ಅಲ್ಲಿ ನೋಡ್ದೆ ಅಂತ ಅನ್ಬಿಟ್ಟು ಸುಮ್ನೆ ಏನೇನೋ ಡೌಗಳು ಮಾಡೋದು, ಮೀಟ್ ಮಾಡೋದು, ಕೆಫೆನಲ್ಲಿ ಕಾಫಿ ಕೊಡ್ಸೋದು, ಫ್ರೆಂಡ್ಶಿಪ್ ತರ ಮಾಡ್ಕೊಂಡು ಬೇರೆ ಏರಿಯಾದಲ್ಲಿ ಎಲ್ಲ ಯಾವ್ದೋ ದೂರದ ಏರಿಯಾ, ಆ ನಿಯರ್ ಬೈ ಒಂದು ಪಬ್ ಇದೆ, ಅಲ್ಲಿ ಹೋಗೋಣವಾ, ಸಕ್ಕತ್ತಾಗಿರುತ್ತೆ, ಆ ಪಾರ್ಟಿ ಇರುತ್ತೆ, ರೇವ್ ಪಾರ್ಟಿ ಇರುತ್ತೆ ಅಂತ ಈ ತರ ಎಲ್ಲ ಆಸೆಗಳೆಲ್ಲ ಅವಳಿಗೆ ಹೇಳ್ಬಿಟ್ಟು, ಅವಳಿಗೆ ಏನ್ ಮಾಡ್ತಾರೆ, ಆಸೆ ಜಾಸ್ತಿ. ಕರೆಕ್ಟ್, ನಾನು ಪಬ್ ಹೋಗ್ಬೇಕು, ನಾನು ಕೂಡ ರೇವ್ ಪಾರ್ಟಿಗೆ ಹೋಗ್ಬೇಕು, ನಾನು ಯಾವತ್ತು ನೋಡಿಲ್ಲ ಅಂತ ಅನ್ಬಿಟ್ಟು ಅಲ್ಲಿಗೆ ಆಯ್ತು ನಾನು ಬರ್ತೀನಿ ಅಂತ ಹೇಳಿ ಹೋಗಿರ್ತಾಳೆ. ಮೊಬೈಲ್ ಅವಳ ಕಡೆಯಿಂದ ಕಿತ್ಕೊಂಡು ಕಿಡ್ನಾಪ್ ಮಾಡಿ ಇಮಿಡಿಯೇಟ್ ಆಗಿ ಆ ಸಿಮ್ ನ ಡೆಸ್ಟ್ರಾಯ್ ಮಾಡ್ತಾರೆ. ಹಾಗಾದ್ರೆ ನೀವೊಂದ್ ಪ್ರಶ್ನೆ ಕೇಳ್ಬೋದು, ಆ ಹುಡುಗಗೆ ನಂಬರ್ ಇಟ್ಕೊಂಡು ಟ್ರೇಸ್ ಮಾಡ್ಬೋದಲ್ವಾ ಅಂತ. ಎಸ್, ಆ ಹುಡುಗ ಮೊದ್ಲೇ ಕಿಲಾಡಿ ಆಗಿರ್ತಾನಲ್ವಾ, ಅಂದ್ರೆ ಅನಾಮಿಕ ವ್ಯಕ್ತಿಯಲ್ಲಿ ಮೊಬೈಲ್ ಹೆಸರು ಇರುತ್ತೆ, ಅದನ್ನ ಇವನು ಪರ್ಚೇಸ್ ಮಾಡಿರ್ತಾನೆ. ಯಾರ್ದೋ ಹೆಸರು, ಯಾರ್ದೋ ಕೆಲ್ಸ, ಈ ತರ ಆಗತ್ತೆ. ಈ ತರ ಆದಾಗ ಪೊಲೀಸ್ ಅವ್ರು ಸರ್ಚ್ ಮಾಡಿದ್ರೆ ಸಿಗ್ತಾರಾ? ಸಿಗಲ್ಲ. ಯಾಕಂದ್ರೆ ಐಡೆಂಟಿಫೈ ಮಾಡಕ್ಕೆ ಆಗಲ್ಲ, ಕಷ್ಟ ಇರುತ್ತೆ. ಇವ್ನಿಗೆ ಯಾವ ಲಿಂಕ್ ಇತ್ತು, ಈ ನಂಬರ್ ಇಂದ ಎಷ್ಟು ಕಾಲ್ ಹೋಗಿತ್ತು ಅದನ್ನು ಸರ್ಚ್ ಮಾಡ್ತಾರೆ. ಅದನ್ನ ಸರ್ಚ್ ಮಾಡಿದಾಗ ಆ ನಂಬರ್ ಇಂದ ಬೇರೆ ಯಾವ್ದಕ್ಕೂ ಕಾಲ್ ಹೋಗಿರಲ್ಲ. ಕೇವಲ ಈ ಹುಡುಗಿಗ್ ಮಾತ್ರ ಆ ನಂಬರ್ ಇಂದ ಕಾಲ್ಗಳು, ಮೆಸೇಜಸ್ ಗಳು ಮಾತ್ರ ಬಂದಿರಕ್ ಸಾಧ್ಯ ಆಗಿರುತ್ತೆ. ಈ ತರ ಕೂಡ ಚಾನ್ಸಸ್ ಇರುತ್ತೆ ಅಂತ ಹೇಳಲಾಗ್ತಿದೆ ಕೆಲವೊಂದು ರಿಪೋರ್ಟ್ ನಾನು ನೋಡಿದಾಗ. ರೀಸೆಂಟ್ ಆಗಿ 13 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರು ಮಿಸ್ಸಿಂಗ್ ಆಗಿದ್ದಾರೆ ಭಾರತ ದೇಶದಲ್ಲಿ. ಅದು 2019 ಮತ್ತೆ 2021ರಲ್ಲಿ ಆಸ್ ಪರ್ ದ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಡಾಟಾ ಆಗಿರುತ್ತೆ. ಇಷ್ಟೆಲ್ಲ ಮಿಸ್ಸಿಂಗ್ ಆಗ್ತಿದ್ರೆ ಅಂತ ಐಡೆಂಟಿಫೈ ಮಾಡಕ್ಕೆ ಆಗ್ತಿಲ್ಲ. ಇನ್ನೊಂದಷ್ಟು ಜನ ಹೇಳ್ತಾರೆ ಎಮರ್ಜೆನ್ಸಿ SOS ಮಾಡಿ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ವರ್ಕೌಟ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ. ಹತ್ರ ಬರೋವರೆಗೂ ಚೆನ್ನಾಗಿರ್ತಾರೆ, ಬರ್ತಿದ್ದಂಗೆ ರಪ್ ಅಂತ ಮೊಬೈಲ್ ಕಿತ್ಕೊಂಡ್ಬಿಟ್ರೆ SOS ಹೆಂಗ್ ಮಾಡಕ್ ಸಾಧ್ಯ ಆಗುತ್ತೆ? ಈ ತರ ಎಲ್ಲ ಚಾನ್ಸಸ್ ಗಳಿರುತ್ತೆ. ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವು ಹೆಣ್ಮಕ್ಳುಗಳು ಏನ್ ಮಾಡ್ತಾರೆ, ಅವ್ರು ಏನಾದ್ರು ಒಂದು ಪಾರ್ಟಿಗೆ ಅಲ್ಲಿ ಹೋಗ್ಬೇಕು ಅಂದ್ರೆ ತುಂಬಾ ಕ್ಲೋಸ್ ಸರ್ಕಲ್ ಫ್ರೆಂಡ್ಸ್ ಅಂತ ಹೇಳ್ತೀವಲ್ಲ, ಅವ್ರ ಜೊತೆ ಹೋದ್ರೆ ಉತ್ತಮ ಅಂತ ಹೇಳ್ಬಹುದು. ಅದು ಬಿಟ್ಬಿಟ್ಟು ಯಾರೋ ಸಿಕ್ದ, ಪರಿಚಯ ಆದ, ಅವ್ನ್ ಫ್ರೀ ಪಾಸ್ ಕೊಡ್ತಾನಂತೆ, ನನ್ಗೆ ಫ್ರೀ ಡ್ರಿಂಕ್ ಇರುತ್ತೆ, ಅವನೇ ನಂಗೆ ಕಾರಲ್ಲಿ ಕರ್ಕೊಂಡು ಹೋಗಿ ಬರ್ತಾನೆ ಅಂತ ಅನ್ಬಿಟ್ಟು ಏನಾದ್ರು ಹೋದ್ರೆ ಬಕ್ರ ಆಗೋದಂತೂ ಪಕ್ಕ. ಹೆಣ್ಮಕ್ಳು ಬಕ್ರ ಆಗ್ಬಾರ್ದು ಅಂದ್ರೆ ಬಸ್ದಲ್ಲಿ ಇರ್ಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ, ಮಿಸ್ಸಿಂಗ್ ಆಗ್ತಾಳ ಹುಡುಗಿ ಅಷ್ಟೇ. ಈ ವಿಡಿಯೋ ಮುಖಾಂತರ ಒಂದು ಎಚ್ಚರಿಕೆ ಅಷ್ಟೇ, ಒಂದು ಅಪ್ಡೇಟ್ ಇದೆ, ಯಾವ ತರ ನಡೀತಾ ಇದೆ ಸಮಾಜದಲ್ಲಿ ಅನ್ನೋ ಒಂದು ವಿಚಾರ ನಿಮ್ಗೆ ಹೇಳೋ ಒಂದು ಚಿಕ್ಕ ಪ್ರಯತ್ನ ಮಾಡಿರ್ತೀವಿ ಅಷ್ಟೇ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ